ಮಿತ್ರರನ್ನ ಭೇಟಿಯಾಗಿ, ಅದು ಈ ಸಿನಿಮಾ ವಿಷಯವಾಗಿ ಇದೇ ಮೊದಲನೇ ಸಲ. ಚಾಮರಾಜನಗರದಲ್ಲೂ ಸರಿಯಾಗಿ ನಾವು ಭೇಟಿಯಾಗಲಿಲ್ಲ. ಸೊ ಇವತ್ತು ನಿಮ್ಮನ್ನು ಮೀಟ್ ಆಗೋ ಕಾರಣ ಒಂದು, ನಮ್ಮ ಸಿನಿಮಾದ ಒಂದು ಮುಖ್ಯವಾದಂಥ ಹಾಡು. ಇದು ಒಂದು ಯೂತ್ ಡ್ರಿವನ್ ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ. ಅದರಲ್ಲೂ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮೇಲೆ ಇರುವಂಥ ಸಿನಿಮಾ. ಸೊ ಅದರ ಒಂದು ಥೀಮ್ ಆಗಿ ಇವತ್ತು ನಾವು ರಿಲೀಸ್ ಮಾಡ್ತಿರೋ ಹಾಡು ಅಪ್ಪುಗೆ ಅಂತ. ಅದು ಸೊ ನೀವೀಗ ಹಾಡು ಕೇಳಿದಾಗ ಗೊತ್ತಾಗುತ್ತೆ ಎಮೋಷನ್ ಏನು, ಅದ್ರ ಹಿಂದೆ ಇರುವಂಥ ಸಾರಾಂಶ ಏನು. ಸೊ ಪ್ರತಿಯೊಂದು ತಂದೆಯರಿಗೆ, ಅಂದರೆ ನಿಮ್ಮೆಲ್ಲರ ಅಪ್ಪಂದರಿಗೆ ಒಂದು ಅನ್ಸಂಗ್ ಹೀರೋ. ಒಂದು ಕುಟುಂಬದಲ್ಲಿ ಒಬ್ಬ ತಂದೆ, ಅವನ ಕಾಂಟ್ರಿಬ್ಯೂಷನ್ ಇವತ್ತು ದೊಡ್ಡದಾಗಿ ಯಾರೂ ಮಾತಾಡೋದೇ ಇಲ್ಲ, ಅವನು ಎಲ್ಲೂ ಹೇಳ್ಕೊಳ್ಳೋದು ಇಲ್ಲ. ಸೊ ಆ ಥರ ಒಂದು ತಂದೆಯ ವೇದನೆನ ಮತ್ತು ಆ ತಂದೆಯ ಸ್ಯಾಕ್ರಿಫೈಸು ಮತ್ತು ಆ ತಂದೆಯ ಒಂದು ಕಾಂಟ್ರಿಬ್ಯೂಷನ್ ಒಂದು ಕುಟುಂಬಕ್ಕಾಗಲಿ, ಒಂದು ಮಕ್ಕಳ ಬೆಳವಣಿಗೆಗಾಗಲಿ ಎಷ್ಟಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಈ ಸಾಂಗಲ್ಲಿ ಹೇಳಿದ್ವಿ. ಮತ್ತು ಸಿನಿಮಾದು ಬಹುಮುಖ್ಯವಾದಂಥ ಹಾಡಿದು. ಸೊ ಆ ಹಾಡನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸ್ಬೇಕು, ನಿಮ್ಮ ಮೂಲಕ ಅದನ್ನು ಹೇಳಬೇಕು ಅಂತ ಇಡೀ ತಂಡ ಅಂದ್ಕೊಂಡ್ವಿ. ಮತ್ತು ಈ ಹಾಡನ್ನ ಯಾರ ಕೈ ಲಾಂಚ್ ಮಾಡಿಸೋದು ಅಂತಾಗ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಗಿತ್ತು ಅಂದರೆ, ನಮ್ಮ ಅಪ್ಪು ಸರ್ ಅವರ 2ನೇ ಮಗಳು ವಂದಿತಾ ಕೈಲಿ ಲಾಂಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಯಾಕಂದರೆ ಒಂದು ತಂದೆ ಮೇಲಿರುವಂಥ ಹಾಡು. ಸೊ ಅವ್ರು ಮಾಡಿದ್ರೆ ಅದಕ್ಕೊಂದು ಸೂಕ್ತವಾದಂಥ ಒಂದು ಅರ್ಥ ಇರುತ್ತೆ ಅಂತ ಎಲ್ಲರೂ ಭಾವಿಸಿ ಇವತ್ತು ಅವರೂ ಖುಷಿಯಿಂದ ಒಪ್ಪಿ ಬಂದು, ಯಾಕಂದರೆ ಎಲ್ಲೂ ನೀವು ನೋಡಿರಂಗೆ ಅವರೆಲ್ಲೂ ಆಚೆ ಬರಲ್ಲ. ಸೊ ಸಿನಿಮಾಯಿಂದ ಆದಷ್ಟು ದೂರನೇ ಇದ್ದರು. ಬಟ್ ಇದೊಂದು ಪರ್ಟಿಕ್ಯುಲರ್ ಹಾಡಿಗೆ ವಂದಿತಾ ಅವರು ಬಂದು ಇವತ್ತು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದೊಂದು ನನಗೆ, ನಮ್ಮ ತಂಡಕ್ಕೆ, ಗುರುಗೆ, ಎಲ್ಲರಿಗೂ ಖುಷಿಕರವಾದಂಥ ವಿಷಯ. 2ನೇ ವಿಷಯ, ನಾವು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿರೋದು 21ನೇ ತಾರೀಕು ಟ್ರೈಲರ್ ಕೂಡ ಬರುತ್ತೆ ನಿಮ್ಮ ಸಮ್ಮುಖದಲ್ಲೇ. ಅದನ್ನು ನೀವು ಕೈ ಹಿಡಿದು ನಡೆಸಿ. ಮತ್ತು ಮೇಯ್ನ್ ನಮ್ಮ ಈವೆಂಟ್ ಬಂದು 23 ಮಾರ್ಚ್ ಶನಿವಾರ ಹೊಸಪೇಟೆನಲ್ಲಿ ಯುವ ಸಂಭ್ರಮ ಅಂತ, ಯುವ ಪ್ರೀ ರಿಲೀಸ್ ಈವೆಂಟ್. ಸೊ ಅಲ್ಲೂ ತಮ್ಮ ಸಮ್ಮುಖದಲ್ಲೇ ಪ್ರತಿಯೊಂದು ನಡೆಯುತ್ತೆ. ಸೊ ನೀವು ಬಂದು ಎಲ್ಲರೂ ಹರಿಸಿ, ಅಲ್ಲಿಂದ ಈ ಸಿನಿಮಾ ಒಂದೇ ವಾರದಲ್ಲಿ, ಅಂದರೆ 23rd ಅಂದರೆ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಮಗಳ ಸಪೋರ್ಟು. ಸೊ ಇವತ್ತಿಂದ ನಿಮ್ಮ ಜೊತೆ ನಮ್ಮ ಪ್ರತಿದಿನ, ಪ್ರತಿ ಮೂಮೆಂಟ್, ನಮ್ಮ ಸಿನಿಮಾದ ಎಲ್ಲ ಪ್ರಚಾರದ ವಿಷಯಗಳು, ಇಂಟರ್ವ್ಯೂಗಳು ಪ್ರತಿಯೊಂದು ಇವತ್ತಿಂದ ಚಾಲ್ತಿ ಆಗುತ್ತೆ. ಸೊ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಕೈ ಹಿಡಿದು ನಡೆಸಿ, ಹೆಚ್ಚೆಚ್ಚಿನ ರೀತಿಯಲ್ಲಿ ಜನಗಳಿಗೆ ತಲುಪಿಸಿ, ನಿಮ್ಮ ಮೂಲಕ ಈ ಸಿನಿಮಾ ಕರ್ನಾಟಕ ಜನತೆಗೆ ತಲುಪಲಿ. ಮತ್ತು ಇವತ್ತಿನ 23ನೇ ಪ್ರೀ ರಿಲೀಸ್ ಈವೆಂಟ್ ಸ್ಪೆಷಾಲಿಟಿ ಏನು ಅಂದರೆ, ಅದು ಇಡೀ ಗುರು ಅವರ ಕುಟುಂಬ ಇರುತ್ತೆ, ಅಶ್ವಿನಿ ಮೇಡಮ್ ಇರ್ತಾರೆ, ಮತ್ತು ನಮ್ಮ ಚಿತ್ರರಂಗದಿಂದ 2-3 ನಟಿಯರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದ್ದಾರೆ. ವಿಜಯ್ ಪ್ರಕಾಶ್ ಅವ್ರು ಹಾಡ್ತಿದ್ದಾರೆ, ಸಂಜಿತ್ ಹೆಗಡೆ ಅವ್ರು ಹಾಡ್ತಾ ಇದ್ದಾರೆ, ನವೀನ್ ಸಜ್ಜು ಅವ್ರು ಇರ್ತಾರೆ. ಸೊ ಒಂದು ದೊಡ್ಡ ಈವೆಂಟೇ ಪ್ಲ್ಯಾನ್ ಮಾಡಿದ್ದೀವಿ ಹೊಂಬಾಳೆ ಫಿಲಮ್ಸಿಂದ. ಸೊ ಮತ್ತು ಇನ್ನೊಂದು ಖುಷಿಕರವಾದಂಥ ವಿಷಯ ಏನಂದರೆ, ನಮ್ಮ ಸಿನಿಮಾದ ಧ್ವನಿ ಸುರುಳಿನ ತಗೊಂಡಂಥ ಆನಂದ್ ಆಡಿಯೋ ಸಂಸ್ಥೆಗೂ 25 ವರ್ಷ, ಅವ್ರದ್ದು 25ನೇ ವರ್ಷದಲ್ಲಿದ್ದೀವಿ. ಸೊ 23ನೇ ತಾರೀಕು ಅವ್ರದ್ದು 25 ವರ್ಷದ ಸಂಭ್ರಮಾಚರಣೆ ಇದೆ. ಸೊ ಕಂಗ್ರ್ಯಾಚುಲೇಷನ್ ಸರ್, 25 ವರ್ಷ, ವೆರಿ ಬಿಗ್ ಜರ್ನಿ. ಸೊ ಪ್ರೀ ರಿಲೀಸ್ ಈವೆಂಟ್ಗೂ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ಟ್ರೈಲರ್ ಲಾಂಚ್ಗೂ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ಈ ಸಾಂಗ್ಗೂ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಷಯ ಸರ್ನೇ ಹೇಳಿದೆ. ಏನಂದರೆ ನಾನು ಏನು ಹೇಳಬೇಕಂದ್ರೆ, ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀವಿ. ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ. ಮುಟ್ಸ್ಬೇಕಾದ್ರೆ ಮುಖ್ಯ ಕಾರಣನೇ ಮಾಧ್ಯಮದವರು. ನಿಮ್ಗಳ ಸಹಕಾರ ಇರಬೇಕು, ನಿಮ್ಗಳ ಆಶೀರ್ವಾದ ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕು. ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಬೋದು. ಸುಮಾರು ಒಳ್ಳೆಯ ವಿಷಯ ಇದೆ ಈ ಸಿನಿಮಾಲಿ. ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾ ಮುಖಾಂತರ ನಾನು ಸುಮಾರಷ್ಟು ಕಲ್ತಿದ್ದೀನಿ. ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಹೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಕೇಳೋದಿದೆಯಾ ಸರ್? ಸಾಂಗ್ ಆದ್ಮೇಲೆ ಸರ್
ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಇದೆ. 8 ನಿಮಿಷ ಇದೆ. ಸರ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಯಾವುದೋ ಸಿನಿಮಾ ಬರ್ತಾ ಇರಲಿಲ್ಲ, ಅವರೇ ಆಡಿಯೋ ವೇರ್ ಓಪನ್ ಮಾಡಿಬಿಟ್ಟಿದ್ರು. ಬಟ್ ಈ ಸಿನಿಮಾನ ತುಂಬ ಫಾಲೋ ಮಾಡಿ, ಟ್ರೇಸ್ ಮಾಡಿ, ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ, ಬೇಕೇ ಬೇಕು ಸರ್ ಅಂತ ತಗೊಂಡಿರೋದು. ಇದಕ್ಕೆ ತುಂಬ ಕಾರಣಗಳಿದೆ. ಒಂದು ಹೊಂಬಾಳೆ ಅಂತ ಬ್ಯಾನರು ಇರಲಿ ಅಂತೇಳಿ, ಆಮೇಲೆ ಎರಡನೇದು ಸಂತೋಷ್ ಸರ್ದು ಫಸ್ಟ್ ಫಿಲಿಮಿಂದನೇ ಮಿಸ್ ಆಗ್ತಿತ್ತು, ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ ಆಯಿತು. ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರನ್ ಆ್ಯಂಥೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು. ಅವಾಗ ಅಣ್ಣ ಇದ್ದರು. ಅಣ್ಣ ಅವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಯುವ ನಾಯಕ ಬರ್ತಾರೆ ಅಂತೇಳಿ. ಬಟ್ ಡಿಲೇ ಆಯಿತು, ಬಂದಿದ್ದೀರಾ, ಸ್ವಾಗತ ಸರ್ ನಿಮಗೆ. ನಾನು ಹೇಳೋಂಗಿಲ್ಲ, ಬಟ್ ನೀವು ಇಂಡಸ್ಟ್ರಿಯವರೇ. ಆಮೇಲೆ ಅಜನೀಶ್ ಸರ್ ಬಗ್ಗೆ ಹೇಳಬೇಕು, ಅವ್ರದ್ದು ಒಳ್ಳೆ ಮ್ಯೂಸಿಕ್ ಯಾವಾಗಲೂ ಕೊಡ್ತಾರೆ. ಸೊ ಈ ಕಾಂಬಿನೇಷನ್ ಸೇರಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೂ ಸರ್ ಹೇಳ್ದಂಗೆ ಇದು ನಮ್ಮದೊಂದು 25ನೇ ವರ್ಷ ಸಂಭ್ರಮ. ಸೊ 25 ವರ್ಷ ಬೆಳೆಸಿದ್ದೀರಾ, ಕೈ ಎಳೆದಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇದೇ ಥರ ಮುಂದೆ ನಡೀತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಂದಿತಾ ಪುನೀತ್ ರಾಜ್ಕುಮಾರ್ ಅವರು ಲಾಂಚ್ ಮಾಡ್ತಾರೆ. ಸೊ ಈ ಹಾಡು ಕೇಳಿ ನಿಮ್ಮ ಅಭಿಪ್ರಾಯ, ನಿಮ್ಮೇನೇ ಪ್ರಶ್ನೆ ಇದ್ರು ಕೇಳಿ. ಯುವ ಟೀಮ್ಗೆ ಆಲ್ ದಿ ಬೆಸ್ಟ್. ತಂದೆ ಮೇಲೆ ಒಂದು ಹಾಡು ಮಾಡೋದು ಒಂದು ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನನಗೆ ಸ್ವಲ್ಪ ಭಾವುಕನಾದೆ, ಕ್ಷಮೆ ಇರಲಿ. ತುಂಬ ನಮ್ಮ ಕವಿತೆ ಹಾಡಿಗೆ, ಒಬ್ಬನೇ ಶಿವ ಹಾಡಿಗೆ ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೂ 3 ಒಳ್ಳೆ ಹಾಡುಗಳಿದೆ. ಅದರಲ್ಲಿ ನಮ್ಮ ಅಪ್ಪುಗೆ ಹಾಡು ಇವತ್ತು ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದೇ 29th ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾರಿ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಸಾರಿ. ಕಂಟೆಂಟು ಯಾವಾಗಲೂ ಎಮೋಷನ್ಸ್ನ ಸುತ್ತುವಂಥ ಒಂದು ಕಥಾಹಂದರ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ. ಸೊ ಇದನ್ನು ಯೂಶ್ವಲಿ ಫಸ್ಟು ನೀವು ಟೀಸರ್ ಬಿಟ್ಟಾಗ, ಯುವದು ಓಪನಿಂಗ್ ಟೀಸರ್ ಬಿಟ್ಟಾಗ ಕಂಪ್ಲೀಟ್ಲಿ ಯೂತ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ. ಅದರ ಹೊರತಾಗಿ ಈಗ ನೋಡಿದ್ರೆ ಈ ಸಾಂಗ್ನಿಂದ ಹೊಸ ತಿರುವು ತಗೊಳ್ಳೋಂಗೆ ಅನಿಸ್ತಾ ಇದೆ. ಸೊ ಈ ಹಿಂದೆ ರಾಮಾಚಾರಿ ಸಿನಿಮಾದಲ್ಲಿ ಇದೇ ಥರದ ಒಂದು ಸಾಂಗ್ ಇತ್ತು, ಕಾರ್ಮೋಡ ಸರಿದು ಸಾಂಗ್. ಅಲ್ಲಿ ಕೂಡ ತಂದೆ ಮಗನ ಬಾಂಧವ್ಯನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ. ಸೊ ಅದಕ್ಕೂ ಇದಕ್ಕೆ ಏನಾದರೂ ಸಾಮ್ಯತೆ ಇದೆಯಾ ಅಂತಕ್ಕಂಥದ್ದು? ಸಾಮ್ಯತೆ ಇಲ್ಲ. ಅದು ರಾಮಾಚಾರ್ಯಲ್ಲಿ ಹೇಳಿದ್ದು ಬೇರೆ ಎಮೋಷನ್. ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವನ. ಅಂದರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ, ಅಷ್ಟು ಜಗಳಗಳಿರ್ತವೆ, ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ. ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು. ಸೊ ನಾವು ಫಸ್ಟ್ ಹಾಫ್ನ ಡಿಸೈನ್ ಮಾಡಿರೋ ರೀತಿ ಯೂತ್ ಡ್ರಿವನ್. ನೀವು ನೋಡಿದಾಗ ಮುಂದೆ ಹಿಂದಿನ 2 ಹಾಡುಗಳು ಬಂತಲ್ಲ, ಟೀಸರ್ ಬಂತಲ್ಲ, ಆ ಥರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ಒಂದು ನಮಗೆ ಜಗತ್ತಿಗೆ ಪರಿಚಯಿಸೋ ತಾಯಿ, ಬದುಕಿಗೆ ಪರಿಚಯಿಸೋ ತಂದೆ. ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಆಮೇಲೆ ಆ ಜರ್ನಿಲಿರುವಂಥ ಮಗ. ಇದು ತುಂಬ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು. ಇದರಲ್ಲಿ ಬಂದೋಗೋ ಮಾತುಕತೆಗಳು, ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರ, ನಾನು ಮಾತಾಡಿರ್ತೀನಿ. ಆ ಥರದ್ದೊಂದು ಸಿನಿಮಾ ಯುವ. ಒಂದು ಫ್ಯಾಮಿಲಿ ಸುತ್ತ, ಅಂದರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇರೋಂಥ ಸಿನಿಮಾ. ಅಂದರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂಥ ಸಂಬಂಧದಲ್ಲಿರುವಂಥ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಜಗಳ ಆಗ್ಬೋದು, ವಾದ ವಿವಾದ ಆಗ್ಬೋದು, ಮತ್ತು ಅದರಿಂದ ಇರೋ ದೊಡ್ಡ ಒಂದು ಕಾಳಜಿ, ಪ್ರೀತಿ, ಅದರ ರಿಯಲೈಸೇಷನ್ನೇ ಯುವ. ಸೊ ಅದನ್ನು ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು. ಸೊ ಈ ಹಾಡಿಂದನೇ ಸಿನಿಮಾದ ತಿರುವು. ಇಲ್ಲಿಂದ
ಕ್ಯಾರೆಕ್ಟರ್ ಬದಲಾಗುತ್ತೆ, ಗ್ರಾಫ್ ಬದಲಾಗುತ್ತೆ, ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ. ಸೊ ಅದರ ಮುನ್ನುಡಿಯಾಗಿ ಈ ಹಾಡು. ಆಮೇಲೆ ಇಲ್ಲಿ ಅಪ್ಪುಗೆ ಏನೋ ವರ್ಡಿ ಯಾಕೆ ಬಂತು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ಹಗ್ ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ. ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ, ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲರೂ 90% ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ಥರ ಇರೋದಿಲ್ಲ. ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್, ಏನೂ ಹೇಳ್ಕೊಳ್ಳಲ್ಲ. ಸೊ ಆ ಥರ ಇದ್ದಾಗ ಒಂದು ಆ ತಂದೆ ತ್ಯಾಗಗಳು, ಆ ತಂದೆ ಸ್ಯಾಕ್ರಿಫೈಸ್ಗಳನ್ನ ಅರ್ಥ ಆದಾಗ ಅವನಿಗೆ ಫಸ್ಟು ತಂದೆನೋಗಿ ಹಕ್ ಮಾಡ್ಬೇಕನ್ಸುತ್ತೆ. ಈಗ ನಮಗೂ ಅಷ್ಟೇ, ಯಾವುದೋ ಒಂದು ಮಾತೇನೋ ಅಂದ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ, ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರಾದ್ಮೇಲೆ ನಮಗೆ ಅದು ರಿಯಲೈಸ್ ಆಗುತ್ತೆ. ಸೊ ಆ ಥರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಕ್ ಕೊಡಬೇಕು ಅಂತ. ಸೊ ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಹಗ್. ಸೊ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದರೆ ಅಪ್ಪು ಸರ್. ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್, ಮಕ್ಕಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು, ಯಾವ ಥರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನು ಅವರೂ ಅದನ್ನು ಅಂದರೆ ಸಮಾಜಕ್ಕೆ ಹೇಳಿ ಹೋಗಿದ್ದಾರಲ್ಲ. ಸೊ 2 ಆ್ಯಂಗಲ್ಲು ತುಂಬ ಕಾಡ್ತಿತ್ತು. ಬಟ್ ಇದು ಕತೆಗೆ ಪ್ಯೂರ್. ಆಮೇಲೆ ನೀವು ನೋಡ್ದಂಗೆ ಸಿನಿಮಾ ಸ್ಟಿಲ್ಸ್ ಯಾವುದೂ ಯೂಸ್ ಮಾಡಿಲ್ಲ, ಎಲ್ಲವೂ ಕಾರ್ಟೂನು. ಯಾಕಂದರೆ ಇದು ಈ ತಂದೆ ಮಗನಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ, ಇದು ಜನರಲೈಸ್ ಥಾಟ್. ನೀವು ಲಾಸ್ಟಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡು ಹೋದಾಗ ಅಳ್ತಿರ್ತಾನೆ, ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ, ಆಮೇಲೆ ಎಲ್ಲ ಮೂಮೆಂಟ್ಸು ನಾವೆಲ್ಲ ಕಳೆದಿರೋವಂಥ ಕ್ಷಣಗಳೇ. ಸೊ ಅದು ಹೆಚ್ಚು ಹೈಲೈಟ್ ಆಗಬೇಕು ಅಂತಲೇ ನಾವು ಎಲ್ಲರೂ ಕನೆಕ್ಟ್ ಆಗಬೇಕು. ಇದು ಸಿನಿಮಾಗೆ ಸೀಮಿತ ಆಗಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ. ಮತ್ತು ಮಕ್ಳಿಗೆ ಬೇಗ ಅಪೀಲ್ ಆಗುತ್ತೆ, ಸೊ ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಂತ. ಸೊ ನಿಮಗೆಲ್ಲರಿಗೂ ಹಾಡು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಮತ್ತೊಂದು ಪ್ರಶ್ನೆ ನಿಮಗೇನೆ. ರಾಜಕುಮಾರ, ರಾಮಾಚಾರಿ, ಅಗೈನ್ ಈಗ ಯುವ. ಸೊ 2 ಸಿನಿಮಾಗಳಲ್ಲೂ ತಂದೆ ಮಗನ ಬಾಂಡಿಂಗ್ನ ತುಂಬ ಚೆನ್ನಾಗಿ ಇಂಟೆನ್ಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರಿ. ಸೊ ನೀವು ಪದೇ ಪದೇ ಈ ಥರ ತಂದೆ ಮಗನ ಎಮೋಷ್ನಲಿ ಕನೆಕ್ಟಿಂಗ್ ಬಾಂಡಿಂಗ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಲ್ಲ, ನಿಮಗೆ ತುಂಬ ಕಾಡದಂಥ ವಿಷಯಗಳೇನು ಅಂತ? ಯಾಕಂದರೆ ನಿಮ್ಗೇನೋ ಒಂದು ಅಂಶ ಕಾಡಿರಬೇಕು, ಅದಕ್ಕೆ ಈ ಥರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹೌದು, ನಿಜ ನೀವು ಹೇಳಿದ್ದು. ತಾಯಿ ತುಂಬ ಶ್ರೇಷ್ಠ, ಆಮೇಲೆ ತಾಯಿ ತುಂಬ ಮುಕ್ತ. ಓಪನ್ ಆಗಿ ನಾವು ಹೇಳ್ಕೊಂಬಿಡ್ತೀವಿ, ತಾಯಿನೂ ಹೇಳ್ಕೊಂಬಿಡ್ತಾಳೆ. ತಂದೆ ಹೇಗೆ ಅಂದರೆ, ನೀವು ಕೇಳೋವರೆಗೂ ಹೇಳಲ್ಲ, ನೀವು ಕೆತ್ಕೋವರೆಗೂ ಮಾತಾಡಲ್ಲ, ತಾನು ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ. ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದರೆ ತಂದೆ. ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಪರದೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ, ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಅದು ನ್ಯಾಯವಾದದ್ದೇ, ಬರಲೇಬೇಕು. ಯಾಕಂದರೆ ತಂದೆ ಏನು ಮಾಡಿದ್ರು ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ. ಆ ಒಂದು ಹೆಣ್ಣಿನ ತ್ಯಾಗ ಸ್ಥಾನನ ಯಾರೂ ತಗೊಳಕ್ಕಾಗಲ್ಲ. ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ, ಅದಕ್ಕೆ ಅರ್ಥ ಮಾಡಬೇಕು ಅವನು. ಹೌದು, ಮಕ್ಕಳು ಹುಟ್ಟಿದ ಮೇಲೆ ಬೆಳೆಸ್ಬೇಕು, ಸಾಕಬೇಕು, ಓದಿಸ್ಬೇಕು, ಮದುವೆ ಮಾಡಿಕೊಡ್ಬೇಕು, ಹೌದು ಅವನ ಕರ್ತವ್ಯ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಒಂದು ಕಮಿಟ್ಮೆಂಟು, ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ. ಸೊ ನನಗನ್ನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ. ಅದರಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಅಂತ ಒಂದು ಲೈನು ಸಿಕ್ತು ಈ ಸಿನಿಮಾಗೆ. ಸೊ ಮತ್ತೆ ಮಾಡಬೇಕು ಅಂತಲ್ಲ, ನೀವು ಹೇಳೋದಂಗೆ ಪ್ರಾಬಬಲಿ ಅದು ನನ್ನನ್ನು ತುಂಬ ಕಾಡಿದೆ, ಆ ಆ್ಯಂಗಲ್ ತುಂಬ ಕಾಡಿದೆ. ಸೊ ಅದರಿಂದ ಇದು ಹೊಸ ರೀತಿ ಇದೆ. ಯುವಲ್ಲಿ ನೀವು ರಾಮಾಚಾರ್ಯಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್, ರಾಜ್ಕುಮಾರಲ್ಲಿ ನೋಡಿದ್ದು ಬೇರೆ ಆ್ಯಂಗಲ್, ಇದರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್. ಸೊ ಒಂದು ವಿಧವಾದಂಥ ಆ್ಯಂಗಲ್ಸ್ ಇದ್ದಾವೆ ಈ ಸಿನಿಮಾದಲ್ಲಿ. ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ, ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರೋಂಥ ಮಾತುಗಳಿದ್ದಾವೆ, ನಾವು ಎದುರಿಸಿರೋವಂಥ ಸಂದರ್ಭಗಳಿದ್ದಾವೆ. ಅದನ್ನು ತೆರೆ ಮೇಲೆ ಸೆರೆ ಹಿಡಿದಿದ್ದೀವಿ. ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ. ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ, 100% ಅದೊಂದು ಬೇರೆ ಥರದ್ದೇ ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್. ನಾವೆಲ್ಲ ಮಿಡಲ್ ಕ್ಲಾಸಿಂದ ಬಂದವರು. ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಲ್ ಕ್ಲಾಸ್ ಜೀವನ ಎಂಥದಂದರೆ, ಅದು ಇನ್ನೊಬ್ಬನ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ, ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡೋ ಅಂಥದ್ದು ಇರುತ್ತೆ. ಸೊ ಆ ಒಂದು ಥಿನ್ ಲೈನ್, ತುಂಬ ಸೆನ್ಸಿಟಿವ್ ಅಂದರೆ ಮಿಡಲ್ ಕ್ಲಾಸ್ ಬದುಕು. ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ. ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೇ ಬೇರೆ ಈ ಸಿನಿಮಾ. ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ, ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ.
ಸೊ ಸಿನಿಮಾಯಿಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು, ಜಗಳಗಳು ಎಲ್ಲವೂ ಒಂದ್ಸತಿ ಬಂದೋಗುತ್ತೆ. ಅಂದರೆ ನೀವು 100% ಸಿನಿಮಾಯಿಂದ ಆಚೆ ಬಂದಮೇಲೆ ಯು ಫೀಲ್ ಲೈಕ್ ಒಂದ್ಸತಿ ನಮ್ಮ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ, ಒಂದು ಫೋನ್ ಕಾಲ್ ಮಾಡೋಣ ಅನಿಸುತ್ತೆ, ಒಂದು ಮೆಸೇಜ್ ಹಾಕೋಣ ಅನಿಸುತ್ತೆ. ಆ ಒಂದು ಫೀಲ್ನ ಯುವ ಕೊಡುತ್ತೆ, ಖಂಡಿತ ಕೊಡುತ್ತೆ. ಒಳ್ಳೆದಾಗಲಿ ಸರ್. ತಂದೆ ತಾಯಿ ಇಬ್ರು, ಬಟ್ ತಂದೆ ವಿಚಾರಧಾರೆಗಳಲ್ಲಿ ಬಂದಾಗ ತಂದೆಗೆ ಜಾಸ್ತಿ ಅಲ್ವಾ. ಅಂದರೆ ಕುಟುಂಬದ ಆ್ಯಂಗಲ್ ಇರುತ್ತೆ, ವ್ಯಾವಹಾರಿಕವಾದ ಆ್ಯಂಗಲ್ ಇರುತ್ತೆ. ತಿರ್ಗಾ ನಾಳೆ ಏನಾರ ಮಕ್ಕಳು ಸರಿಯಾಗಿ ಬೆಳಿಲಿಲ್ಲ ಅಂದರೂ, ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂದರೂ ತಂದೆನೇ ಬ್ಲೇಮ್ ಮಾಡ್ತಾರೆ. ಒಬ್ಬ ತಂದೆ ಆದವನಿಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಇದೆಲ್ಲ ಮಾಡಿಲ್ಲ ಅಂದರೆ ನಾಳೆ ನನ್ನನ್ನು ಬ್ಲೇಮ್ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ ಪ್ರತಿ ತಂದೆಗೂ. ಏನು ಮಾಡಿದ್ಯಾ ನೀನು ಅನ್ನೋದು. ಸೊ ಆ ಒಂದು ತಂದೆಯ ಒಂದು ಗೊಂದಲಗಳು, ಆ ತಂದೆಯ ಆ ಒಂದು ಒದ್ದಾಟಗಳು ಈ ಸಿನಿಮಾಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ. ಐ ಥಿಂಕ್ ಅದು ತುಂಬ ಜನಕ್ಕೆ ಟಚ್ ಆಗುತ್ತೆ. ಸರ್ ಒಂದೇ ಒಂದು ಸೆಕೆಂಡ್, ಯುವ ಅವ್ರಿಗೆ ಒಂದು ಪ್ರಶ್ನೆ ಇದೆ. ನಾನು ಮೈಕ್ ಕೊಡ್ತೀನಿ ನಿಮಗೆ, ಬರ್ತೀನಿ. ಯುವ ಅವರೇ, ನಿಮಗೆ ಸಂತೋಷ್ ಸರ್ ಹೇಳ್ದಂಗೆ ನಿಮಗೆ ಭೂಮಿಯನ್ನು ಪರಿಚಯಿಸಿದ್ದು ಮಂಗಳಮ್ಮನೇ ಆದರೂ ಸಹ ಬದುಕನ್ನು ಅಣ್ಣವ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಿಮಗೆ ಮೂವರು, ಒಂದು ಕಡೆ ಅಪ್ಪು ಸರ್ ಅಲ್ಲೇ ಪಕ್ಕದಲ್ಲೇ ಇದ್ರು, ಶಿವಣ್ಣ ಅವರು. ಸೊ ನೀವು ಪರ್ಸ್ನಲಿ ನಿಮಗೆ ಈ ಸಾಂಗು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಯಿತು, ಏನೆಲ್ಲ ನೀವು ಗೋತ್ರವಾದ್ರಿ ಅಂತ ಸಾಂಗು ಮೇಕಿಂಗಲ್ಲಿ, ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದ್ರ ಜರ್ನಿಯಲ್ಲಿ ಅಂತ? ಮೊದಲನೇದಾಗಿ ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನಗನ್ಸುತ್ತೆ. ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನಿಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಹೇಳೋಕ್ಕಾಗ್ದಿರೋ ಬೇರೆ ಥರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯೋಕ್ಕೆ ಶುರು ಮಾಡ್ತೀವೋ ಆವಾಗಲೇ ನಮಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗೆ ಸರ್ ಹೇಳಿದ್ರು, ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸುತ್ತೋ ನಮ್ಮನ್ನೆಲ್ಲರನ್ನು. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ. ನಮ್ಮ ತಂದೆ ಬ್ಯುಸಿ ಇದ್ದರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆ್ಯಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತಾ ಇದ್ರು. ಸೊ ತುಂಬ ಬ್ಯುಸಿ ಇದ್ದರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ಮ ತಂದೆ ಹುಷಾರು ತಪ್ಪಿದ್ರು ಆವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ಕೆ ನಾನು ಶುರು ಮಾಡಿದೆ. ಆವಾಗ ನನಗೂ ನಮ್ಮ ತಂದೆ ಅರ್ಥ ಆಗಿದೆ. ಅಂದರೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಯಾಕೆ ನಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಈ ವಿಷಯ ಎಲ್ಲ ನನಗೆ ಅರ್ಥ ಆಯಿತು. ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗಲೂ ಎಲ್ಲ ವಿಷಯ ನನಗೆ ನೆನಪಾಗ್ತಿತ್ತು. ಯಾಕಂದರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ಥರನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನು ಕತೆ ನಡೆಯುತ್ತೋ ನನಗೂ ನನ್ನ ತಂದೆ ಮಧ್ಯನೂ ಅದೇ ಕತೆ ನಡೀತು. ಎಲ್ಲೋ ಒಂದು ಕಡೆ ಸುಮಾರು ವಿಷಯ ಹೋಲ್ತು. ಸೊ ಆ್ಯಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅಂದ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ, ಅವತ್ತಿನ ದಿವಸ ಸರು ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿತ್ತು. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸರ್ಗೆ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೋ ಒಂದು ತಪ್ಕೊಂಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರೂ ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು, ಅವ್ರು ಅದನ್ನ ನೆನೆಸ್ಕೊಂಡು ಅವ್ರು ಈ ಸಾಂಗನ್ನು ಹಾಡಿದ್ರು. ಆ್ಯಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡಬೇಕಂದ್ರೆ ಅವಾಗ ಅಜನಿ ಸರ್ ಹೇಳಿದ್ರು, ಅವರು ಮತ್ತು ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ಥರ ಬಂದಿದೆ. ನಿಮ್ಗಿದು ಫಸ್ಟ್ ಅಫಿಷಿಯಲ್ ಪ್ರೆಸ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಿಮ್ಗೊಂದು ಅಪ್ಪುಗೆ. ಥ್ಯಾಂಕ್ ಯು. ಎರಡು ಥರನೂ ಇದ್ರು. ಅಂದರೆ ಯಾವಾಗ ಸ್ಟ್ರಿಕ್ಟ್ ಆಗಿರಬೇಕು ಸಿಕ್ಕಾಪಟ್ಟೆ ಬೈದಿದ್ದಾರೆ. ಕೆಲವು ಸತಿ ಸ್ಕೂಲ್ ಕಾಲೇಜಿಂದೆಲ್ಲ ಲೇಟಾಗಿ ಬಂದಿದ್ದೀನಿ, ರಾತ್ರಿ ಲೇಟಾಗಿ ಮರ್ತಿದ್ದೆ, ಓದ್ತಿರ್ಲಿಲ್ಲ, ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈಯೋರು. ಇವಾಗ ಪಾಪ ನಮ್ಮ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಸೊ ಹೇಳ್ತಾರೆ, ಇವಾಗ ತುಂಬ ಫ್ರೆಂಡ್ ಥರ ಇರ್ತಾರೆ, ಎಲ್ಲ ವಿಷಯ ಮಾತಾಡ್ತಾರೆ, ಎಲ್ಲ ವಿಷಯ ಡಿಸ್ಕಸ್ ಮಾಡ್ತೀವಿ. ಬಿಸ್ನೆಸ್ ವಿಷಯ ಆಗಲಿ, ಸಿನಿಮಾ ವಿಷಯ ಆಗಲಿ, ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಸೊ ಎರಡು ಥರನೂ ನೋಡಿದ್ದೀನಿ ಅವ್ರನ್ನ. ಯೂಶ್ವಲಿ ಹೆಣ್ಮಕ್ಳು ತಂದೆ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ.
ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಇರುತ್ತೆ. ಬಟ್ ನಿಮಗೆ ತಂದೆ ಜೊತೆಗೆ ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ? ಅಂದರೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಬೆಳೆದಿದ್ದೆ ತಾಯಿ ಜೊತೆ. ಅಂದರೆ ಯಾವಾಗಲೂ ಅವ್ರ ಜೊತೆನೇ ಇರೋದು. ಇವಾಗ ಊಟ ಮಾಡಿದಾಗಲೂ ನನ್ನ ಜ್ಞಾಪಕ ಇದೆ, ನಾವು ಅಮ್ಮ ಇದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ. ಆ ಥರ ಎಲ್ಲ ಸಿಚುವೇಶನ್ಸ್ ನಡೀತಿತ್ತು. ಬಟ್ ಯಾವಾಗ ಅಂದರೆ ನಾವು ಜವಾಬ್ದಾರಿ ತೊಗೊಳಕ್ಕೆ ಶುರು ಮಾಡ್ತೀವೋ ಆವಾಗ ತಂದೆ ನೆನಪು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳೋಕ್ಕಾಗಲ್ಲ, ಇಬ್ರದ್ದು ಅಷ್ಟೇ ಅಟ್ಯಾಚ್ಮೆಂಟು. ಅವ್ರವ್ರ ಸಂಬಂಧ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ. ಸಂತೋಷ್ ಸರ್, ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದರೆ ರಾಮಾಚಾರಿಯಲ್ಲಿ ವಿಷ್ಣುವರ್ಧನ್ ಸರ್ ಶೇಡ್ ಕಾಣಿಸ್ಕೊಡ್ತು. ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲೋ ಒಂದು ಕಡೆ ಬಂದು ಹೋಯಿತು. ಈಗ ಯುವದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು? ಇಲ್ಲಮ್ಮ, 100% ಇಲ್ಲ. ಸೊ ಶೇಡ್ ಇರಲ್ಲ. ಬಟ್ ಅದೇನಾಗತ್ತೆ, ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರೋದೇ ಇಲ್ಲ. ಅದು ಯಾಕೆ ನಿಮ್ಗೆ ಅನ್ಸುತ್ತೆ ಅಂದರೆ, ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ, ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ. ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿರೋದ್ರಿಂದ ನಿಮ್ಗೆ ಹಂಗೆ ಅನಿಸಿದ್ದು. ರಾಮಾಚಾರಿ ಡಿಫ್ರೆಂಟ್, ಹೌದು, ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡಿದಂಥ ಸಿನಿಮಾ. ಮತ್ತು ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ, ಪ್ರಾಬಬ್ಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ. ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ, ಪ್ರಾಬ್ಲಿ ಆ ಒಂದು ಅವರೇ. ಈಗ ನಾನು ಅಪ್ಪು ಸರ್ ಯಾವಾಗ ಹೇಳೋರು, ಅಪ್ಪಾಜಿಗೆ ನಾನು ಯಾವತ್ತೂ ಹೋಲಿಸ್ಬೇಡಿ, ಅಪ್ಪಾಜಿ ಬೇರೆ ನಾನು ಬೇರೆ, ನನಗೆ ಅಪ್ಪು ಸರ್ ಬೇರೆ ಗುರು ಬೇರೆ. ಬಟ್ ಆ ಒಂದು ಸಂಬಂಧ ಅನ್ನೋದರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೆ ಒಂದು ಸಹಜನೋ ಅದು ಅಷ್ಟೇ ಸಹಜ. ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ಅವರ ಯಾವುದೇ ಶೇಡ್ ಇಲ್ಲ ಮತ್ತು ಅವ್ರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ. ಇದೇ ಡಿಫ್ರೆಂಟ್ ಸಿನಿಮಾ. ಬಟ್ ಅವ್ರ ಎಮೋಷನ್ ಸದಾ ಈ ಸಿನಿಮಾ ಜೊತೆ ಇರುತ್ತೆ, ಅವ್ರ ಆಶೀರ್ವಾದ ಇರುತ್ತೆ. ಅದಂತೂ 100% ಇದೆ. ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್ ಏನಂದರೆ, ಬಹುಶಃ ಇವತ್ತು ಅಪ್ಪು ಸರ್ ಇದ್ದಿದ್ದರೆ, ನಮ್ಮ ಜೊತೆಗೆ ಇದ್ದಿದ್ದರೆ, ಈ ಒಂದು ಸಿನಿಮಾ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಬರೋ ಸ್ವಲ್ಪ ತಡ ಆಗ್ಬೋದಿತ್ತೇನೋ ಮುಂದಿನ ದಿನಗಳಲ್ಲಿ. ಆದರೆ ಈ ಸಿನಿಮಾ ಅಪ್ಪು ಸರ್ ಇನ್ನಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಆ ಜವಾಬ್ದಾರಿಯನ್ನು ಆನಂದ್ ಸರ್ ತಗೊಂಡು ಏನಾದರೂ ಒಂದು ಮಾಡಬೇಕು ಯುವ ಸರ್ಗೆ, ಅಥವಾ ಅಪ್ಪು ಸರ್ನ ಮತ್ತೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕು ಅಂತೇಳಿ. ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕಥೆಯನ್ನು ಓಕೆ ಮಾಡೋದಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತನೋ, ಅಥವಾ ಅಪ್ಪು ಸರ್ ಜೊತೆ 2 ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತನೋ, ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವರು ಬರೆದಿರುವಂಥ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತನೋ, ಈ 3 ಕಾರಣಗಳು ಯಾವುದೋ ಒಂದು ಇರಬೇಕು. ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ಇರ್ತಕ್ಕಂಥ ಎಲ್ಲ ಫ್ಯಾನ್ಗಳು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದು ಕಾರಣ ಯಾವುದಾದ್ರೂ ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್. ಒಂದೇನಂದರೆ, ನಮ್ಮ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಅವ್ರು ಯಾವಾಗಲೂ ಜೊತೆಗೆ ಇದ್ದಾರೆ. ಈ ಸಿನಿಮಾ ಅಂದರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಯಾವಾಗಲೂ ನನ್ನ ಮನಸ್ಸಲ್ಲಿತ್ತು. ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದನೂ ಅಂದ್ಕೊಂಡೆ, ಇಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದರೂ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಏನಂದರೆ ಪರಿಸ್ಥಿತಿಲೆಲ್ಲ ಕೂಡಿ ಬಂತು. ನಾನು ಅಂದರೆ ಕತೆ ಕೇಳ್ಬಿಟ್ಟು ಏನು ನಾನು ಸಿನಿಮಾ ಒಪ್ಕೊಳ್ಲಿಲ್ಲ. ನಾನು ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು. ಅವ್ರ ಜೊತೆ ಮಾತಾಡಿದಾಗ ಸಿನಿಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ನಮ್ಮಪ್ಪ ಯಾವಾಗಲೂ ಹೇಳೋರು, ಅಂದರೆ ಬೆಳೆಸಿದಾಗ ನಾವಿಬ್ಬರು ತಂದೆ ತಾಯಿ ಅಂತ. ಇವಾಗ ನಿನ್ನ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರು ಮತ್ತು ವಿಜಯ್ ಸರು. ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನು ಜೊತೆಗೆ ನಡೆದೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಆನಂದ್ ಸರ್, ಅಪ್ಪು ಈ ಒಂದು ಹಾಡು ನೋಡಾದ್ಮೇಲೆ ನನಗನ್ಸಿದ್ದು ಪರ್ಸ್ನಲಿ, ಅಪ್ಪು ಸಿನಿಮಾಯಿಂದ ಕೂಡ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಮನೆಯಿಂದ ಕೂಡ ಬರುವಂಥವ್ರು ಒಂದಷ್ಟು ಸಮಸ್ಯೆಗಳು ಎದುರಿಸ್ಕೊಂಡು ಅದಾದಮೇಲೆ ಜಗಳ ಆಡ್ತಾರೆ, ತಂದೆ ಮಗ ಜಗಳ ಆಡ್ತಾರೆ, ಹೊರಗಡೆ ಹೋಗ್ತಾರೆ, ಮತ್ತು ಅಲ್ಲೊಂದು ಸೆಂಟಿಮೆಂಟ್ ಸಾಂಗ್ ಇರುತ್ತೆ. ಅದಾದಮೇಲೆ ಫ್ಯಾಮಿಲಿ ಎಂಡಲ್ಲಿ ಒಂದಾಗ್ತಾರೆ. ಓಕೆ, ಇದು ಅಪ್ಪು ಸಿನಿಮಾದಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಅಗೇನ್ ರಾಮಾಚಾರ್ಯಲ್ಲೂ ಕೂಡ ನೋಡಿದ್ವಿ. ಅಗೇನ್ ಮತ್ತೆ ನೀವು ಅದೊಂದು ಸಾಂಗನ್ನು ಬಿಟ್ಟಾದ್ಮೇಲೆ ಒಂದಷ್ಟು ತಲೆಯಲ್ಲಿ ಕ್ವಶನ್ಗಳು ಫ್ರೇಮ್ ಆಗಿದ್ದು. ಅಗೇನ್ ಆ ಥರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಕಮರ್ಷಿಯಲ್ ಆಗಿ ಹೋಗೋದು ಅಲ್ಲದೆ ಯಾವುದೋ ಒಂದು ವಿಶೇಷವಾದ ಸಂದೇಶವನ್ನು ಒಂದು ಮೆಸೇಜ್ ಕೊಡುವಂಥದ್ದು ಏನೋ ಇರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ರೊಟೀನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳಗಡೆ ಒಂದಷ್ಟು ಕಮರ್ಷಿಯಲ್ನ ಇಟ್ಟು ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದಷ್ಟೇ ಆಗಿರುತ್ತಾ ನೋಡಿ? ರೊಟೀನ್ ಫ್ಯಾಮಿಲಿ ಎಂಟರ್ಟೈನರ್ ಯುವ ಅಲ್ಲ, 100% ಅಲ್ಲ. ಮತ್ತು ನನ್ನ ಯಾವ ಹಿಂದಿನ ಸಿನಿಮಾ ಶೇಡು ಇದರಲ್ಲಿ ಇರೋದಿಲ್ಲ. ಕಾನ್ಫ್ಲಿಕ್ಟ್ ಇರುತ್ತೆ.
ಹಿಂದಿನ ಸಿನಿಮಾಗಳಿದ್ದಂಥ ಕಾನ್ಫ್ಲಿಕ್ಟ್ ಇರುತ್ತೆ, ಬಟ್ ಬೇರೆ ರೀತಿ ಕಾನ್ಫ್ಲಿಕ್ಟ್ ಇರುತ್ತೆ. ಆಮೇಲೆ ಮೆಸೇಜ್ ಅನ್ನೋದು ನಾವು ಹೇಳಿ ಮೆಸೇಜ್ ಮಾಡ್ತೀವಿ, ಮೆಸೇಜ್ ಕೊಡ್ತೀವಿ ಅಂತ ಅದು ಯಾವತ್ತೂ ಆಡಿಯನ್ಸ್ ತಗೊಳ್ಳೋದೇ ಇಲ್ಲ. ಸೊ ನಾವು ನಮ್ಮ ದೃಷ್ಟಿಕೋನವನ್ನು ಹೇಳಿದಾಗ ಅದು ಜನಕ್ಕೆ ಹೌದು ಇದು ಸರಿ ಅನ್ನಿಸ್ದಾಗ ಅಷ್ಟೇ ಅದು ಒಂದು ಮೆಸೇಜ್ ಆಗಿ ವರ್ಕ್ ಆಗೋದು. ಇದರಲ್ಲೂ ಟೇಕ್ ಅವೇ ತುಂಬ ಇದೆ. ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮನೆಗೆ ತೊಗೊಂಡೋಗೋ ಅಂಶಗಳು ತುಂಬ ಇದ್ದಾವೆ. ಆ ರೀತಿ ನೋಡಿದಾಗ ಯುವ ತುಂಬ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದೆ. ಟೇಕ್ ಅವೇ ಅಂತೂ ಖಂಡಿತ ಇದೆ ಸರ್ ಈ ಸಿನಿಮಾಯಿಂದ. ಸದ್ದು ಸರ್, ಅಪ್ಪುಗೆ ಸಾಂಗ್ ಇದೆಯಲ್ಲ, ಆ ಅಪ್ಪುಗೆ ಪದದಲ್ಲೇ ಅಪ್ಪು ಬದುಕಿದ್ದಾರೆ. ಅಪ್ಪು ಸರ್ ಹಗ್ ಮಾಡೋ ಸ್ಟೈಲ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರು ತಲೆನ ಎದೆಗೆ ಮುಟ್ಟಿಸ್ತಾರೆ ಯಾವಾಗಲೂ ಕೂಡ. ನಿಮ್ಮ ಮರೆಯಲಾಗದ ಹಗ್ಗನ್ನ ಈಗ ನೆನಪಿಸ್ಕೋಬೋದಾ ಯಾವುದಾದ್ರೂ? ಹೌದು ಸರ್, ಅದು ಪ್ರಾಬ್ಲಿ ರಾಜ್ಕುಮಾರ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಸಲ, ಮತ್ತು ಬೊಂಬೆ ಹಾಡು ಅವ್ರು ಕೇಳಿದ್ಮೇಲೆ ಒಂದು ಸಲ, ಮತ್ತು ಅಂದರೆ ಅವರು ಪ್ರತಿ ಸತಿ ನಾನು ಮೀಟ್ ಮಾಡಿದಾಗ ಹಗ್ ಮಾಡೋರು. ಅದ್ರಲ್ಲಿ ನನಗೆ ತುಂಬ ಟಚ್ ಆಗೋದು ಅವರು ಪಿಕ್ಚರ್ ರಿಲೀಸ್ ಆದಮೇಲೆ. ಅವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಹುಷಾರಿರಲಿಲ್ಲ. ರಾಜ್ಕುಮಾರ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಅದು ನೋವಿತ್ತು. ತಾಯಿ ಹುಷಾರಿಲ್ಲ, ಸಿನಿಮಾ ನೋಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿತ್ತು. ಜೊತೆಗೆ ಈ ಸಿನಿಮಾ ಅಪ್ಪಾಜಿ ಹೆಸರಲ್ಲಿ ಇಷ್ಟು ದೊಡ್ಡದಾಗಿದೆ, ಅದು ಕಲೆಕ್ಷನು ರೆಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಮತ್ತು ವಿಶ್ವಾಸ, ಗೌರವ ಸಿಕ್ಕಿರೋದ್ರ ಬಗ್ಗೆ ತುಂಬ ಖುಷಿ ಪಡೋರು ಅವರು. ಆ ಸಮಯದಲ್ಲಿ ಅವರು ಒಂದ್ಸಲಿ ಅದನ್ನು ಹಕ್ ಮಾಡಿದ ರೀತಿ ಮತ್ತು ಆ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ ಅವ್ರು ತಪ್ಪಿಕೊಂಡಾಗ, ಮತ್ತು ಆ ನಿಷ್ಕಲ್ಮಶವಾದಂಥ ಒಂದು ಎನರ್ಜಿ, ವೈಬು. ಪ್ರಾಬ್ಲಿ ಅದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತು ಅವ್ರು ಯಾವ ಥರ ಒಂದು ವ್ಯಕ್ತಿನ ಅಪ್ಕೋತಾ ಇದ್ರು ಅಂತ. ಸೊ ಈ ಹಾಡಲ್ಲಿ ನೀವು ಹೇಳ್ದಂಗೆ ಆ ಅಪ್ಪುಗೆ ಅನ್ನೋ ಪದದಲ್ಲಿ ಅವ್ರು ಸದಾ ಜೀವಂತವಾಗಿರ್ತಾರೆ. ಗುರು ಹೇಳ್ದಂಗೆ ಅವ್ರು ನಮ್ಮ ಜೊತೆನೇ ಇದ್ದಾರೆ, ಮನಸ್ಸಲ್ಲೇ ಇದ್ದಾರೆ. ಮತ್ತು ನೀವುಗಳು ಮಾಧ್ಯಮ ಅವ್ರನ್ನ ಜೀವಂತವಾಗೇ ಇಟ್ಕೊಂಡಿದ್ದೀರಾ. ಈ ಅವರ ಒಂದು ಜೀವ ಕಳೆ ಹಾಗೆ ಉಳಿಸಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು. ಅವರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಟಿದ್ದೀರಾ. ನಿಮ್ಮ ಥರನೇ ನಾನು ಸಾಧ್ಯವಾದಷ್ಟು ಆ ಒಂದು ಎಮೋಷನ್ನು, ಆ ಫೀಲ್ನ ಜೀವಂತವಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೇಲೆ ಅಭಿಮಾನಿಗಳ ಒಂದು ನಿರೀಕ್ಷೆ ಭಾರ ತುಂಬ ಇದೆ ಹೆಗಲ ಮೇಲೆ. ಸೊ ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಭಾರವನ್ನು ನೀವು ಯಾವ ರೀತಿ ನಿಭಾಯಿಸಿದ್ದೀರಾ? ಮೊದಲನೇದಾಗಿ ಸಿನಿಮಾ ಅಂದರೆ ನಂಗೆ ತುಂಬ ಇಷ್ಟ. ಸಿನಿಮಾ ಮಾಡಬೇಕು ಅಂತ ಸುಮಾರು ವರ್ಷ ನಾನು ಕಾದಿದ್ದೀನಿ. ಈ ಸಿನಿಮಾಗೋಸ್ಕರ ಅಂದರೆ ಮೊದಲನೇ ಸಿನಿಮಾ ಅಂತ ನನ್ನ ಸಿನಿಮಾ ಜರ್ನಿ ಶುರು ಮಾಡಬೇಕಂತ ಸಾಕಷ್ಟು ತಯಾರಿ ಮಾಡಿದೆ, ಕಾಯ್ತಾ ಇದ್ದೆ ನನಗೆ. ಸೊ ಅದು ಯಾವಾಗಲೂ ಇತ್ತು. ಇವತ್ತು ಈ ಸಿನಿಮಾ ನಡೀತಾ ಇದೆ, ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ. ಅದಷ್ಟೇ ನನಗೆ ನೆನಪಿರೋದು. ಸೊ ನನ್ನ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ, ಅದು ಜನ ಹೇಗೆ ತಗೋತಾರೆ ಅಂತ ನೋಡ್ಬೇಕಷ್ಟೆ. ನಿಮ್ಮನ್ನ ಒಂದು PRK ಪ್ರೊಡಕ್ಷನ್ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಇಂಟ್ರಡ್ಯೂಸ್ ಮಾಡಬೇಕಂತ ಒಂದು ತಯಾರಿ ಕೂಡ ಆಗಿತ್ತು, ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೋತೀನಿ. ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನ್ಪು ಬರ್ತಾನೆ ಇರುತ್ತೆ. ಈ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ. ಯಾಕಂದರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು, ಸಂತೋಷ್ ಸರ್ ಆಗಲಿ, ಅಜ್ನೀಶ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಎಲ್ಲರೂ ನಮ್ಮ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು. ಅವರಷ್ಟೇ ಅಲ್ಲ, ಇಡೀ ಯೂನಿಟಲ್ಲಿ ಪ್ರತಿಯೊಬ್ಬರೂ ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ನಿಂತಾಗ ಅಂದರೆ ಬರೀ ನೆನಪುಗಳು ಎಲ್ಲರಿಂದನೂ ಶೂಟಿಂಗಲ್ಲಿ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಕೇಳ್ತಾ ಇದ್ದೆ. ಸೊ ಪ್ರತಿಯೊಂದು ದಿವಸ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇದ್ದೆ. ಸಂತೋಷ್ ಸರ್, ಯುವ ಅಷ್ಟೇ. ಏನಂದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಈಗ ಜನರ ಮಡಲಿಗೆ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀವಿ. ಸೊ ನೀವೇ ಮುಂದೆ ಈಗ ಏನಾಗತ್ತೆ, ಎಷ್ಟೇ ದೊಡ್ಡ ಬೋಗಿ ಆಗಿರಲಿ, ಎಷ್ಟೇ ಉದ್ದದ ಬೋಗಿಗಳಾಗಿರಲಿ, ಎಷ್ಟು ಸಂಖ್ಯೆ ದೊಡ್ಡದಾಗಿರಲಿ, ಬಟ್ ಅದಕ್ಕೊಂದು ಎಂಜಿನ್ ಬೇಕಲ್ಲ. ಆ ಎಂಜಿನೇ ನೀವು ಜನಗಳು, ಅದಕ್ಕೆ ಫ್ಯೂಯಲ್ಲೇ ನೀವು ಜನಗಳು. ಸೊ ನೀವು ಈ ಬೋಗಿನ, ಈ ಭಾರನ ತಗೊಂಡೋಗಿ ಜನರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಯುವ ನಿಮ್ಮವ. ಸರ್, ಹಾಗೆ ಇದೊಂದು ಫೋಟೋ, ಇದನ್ನ ನೋಡಿದಾಗ ನನಗೆ ನೆನಪಾಗಿದ್ದು ಅಪ್ಪು ಸರ್ ಪಾರ್ವತಮ್ಮ ಅವ್ರ ಕೈಯನ್ನ ಈ ತರ ಇಟ್ಕೊಂಡಿರ್ತಾರೆ, ಅದು ಚಂದನ್ ಅವ್ರು ತೆಗ್ದಿರ್ತಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ
ಇಲ್ಲಮ್ಮ, ಇದು ಸಿನಿಮಾ ಆ್ಯಕ್ಚುಲಿ ಅದು ಹೌದು, ನನಗೆ ಈಗ ನೀವು ಹೇಳಿದ್ಮೇಲೆ ಜ್ಞಾಪಕ ಆಯಿತು. ಸಿನಿಮಾದಲ್ಲಿ ಇದೊಂದು ಮೂಮೆಂಟ್ ಇದು. ಸೊ ಇರೋದು ಹಾಗೆ ಒಂದು ಮೂಮೆಂಟ್, ತಂದೆ ಜೊತೆ ಹೋಗ್ತಾ ಇರೋ ಒಂದು ಮೂಮೆಂಟು. ಪ್ರಾಬ್ಲಿ ನನಗೂ ಇಲ್ಲಿ ನೋಡಿದಾಗ ನೀವು ಹೇಳಿದ ಜ್ಞಾಪಕ ಆಯಿತು. ಸೊ ಅದು ಹಾಗೆ ಅಲ್ವಾ, ಒಂದು ಜವಾಬ್ದಾರಿ ಅಂತ ಬಂದಮೇಲೆ ತಂದೆ ತಾಯಿಗೆ ಒಂದು ಕೈ ಹಿಡಿದು, ಅವ್ರು ನಮ್ಮನ್ನು ಕೈ ಹಿಡಿದು ಕರ್ಕೊಂಬಂದಿರ್ತಾರೆ. ಒಂದು ಘಟ್ಟಕ್ಕೆ ಹೋದ್ಮೇಲೆ ನಾವು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದೊಂದು ಸೈಕಲ್, ಆ ಸೈಕಲ್ನ ಯುವ ನೆನಪಿಸುತ್ತಮ್ಮ ಎಲ್ಲರಿಗೂ. ಶ್ಯಾಮ್ ಸರ್, ಈಗ ಆಲ್ರೆಡಿ ನಿಮ್ಮದು ಅಪ್ಪ ಐ ಲವ್ ಯು ಸರ್ ಬ್ರೇಕ್ ಮಾಡುತ್ತಾ ಹೇಗೆ ಅಂತ? ಆ್ಯಕ್ಚುಲಿ ಇವಾಗ ಅವರು ಒಂದು ತುಂಬ ಒಳ್ಳೆ ಇದನ್ನು ಕೊಟ್ಟರು, ಐಡಿಯಾ ಕೊಟ್ಟರು. ಅಪ್ಪು ಸರಿಗೆ ತಪ್ಕೊಂಡಾಗ ಎದೆಯಿಂದ ಹಿಂಗೆ ಇದು ಮಾಡ್ತಿರೋ ಅಂತ. ಯಾಕೆ ಎಲ್ಲರೂ ಅವ್ರವ್ರ ಪ್ರೀತಿ ಮಾಡೋರು ಅಪ್ಪಂದಿರನ್ನು ಇಟ್ಕೊಂಡಿದ್ರು, ಅವ್ರು ಫೋಟೋ ಮಾಡ್ಕೊಂಡು ಯಾಕೆ ರೀಲ್ ಮಾಡಬಾರ್ದು? ಇದನ್ನೇನಾರು ಆ ಥರ ಮಾಡಿ ಅವ್ರವ್ರ ಪ್ರೀತಿ ತೋರಿಸಿದ್ರೆ ಡೆಫಿನೆಟ್ಲಿ ಆ ಸಾಂಗ್ನು ಹೊಡೆಯುತ್ತೆ ಇದು. ಬಟ್ ಇದು ಒಂದು ಒಳ್ಳೆ ಮೀನಿಂಗ್ಫುಲ್ಲೇ ಸಾಂಗು, ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅಲ್ಲ, ಮ್ಯಾಕ್ಸಿಮಮ್ ಇರುತ್ತೆ ಥಿಯೇಟರ್ಸ್ ಎಲ್ಲ, ಬಿಕಾಸ್ ಇಂಟ್ರೊಡಕ್ಷನ್ ಆಮೇಲೆ ಅಷ್ಟೇ ಡಿಮಾಂಡ್ ಇದೆ. ಸೊ ಮ್ಯಾಕ್ಸಿಮಮ್ ಥಿಯೇಟರ್ ರಿಲೀಸ್ ಆಗುತ್ತೆ. ಆಮೇಲೆ ಸಿನಿಮಾ ಜರ್ನಿ ಬಗ್ಗೆ ಟೆಕ್ನಿಷಿಯನ್ಸ್ ಹೇಳಬೇಕು, ನಾವೇನು ಬರ್ತೀವಿ ಹೋಗ್ತೀವಿ. ಸೊ ಹಾಗಾಗಿ ಎಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನನ್ನ ಫೇವ್ರೇಟ್ ಸಾಂಗ್ ಇದೆ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿಂದ ಹೇಳ್ಬೇಕಂತ ಇದ್ದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರ ತಂದೆ ಹೀರೋ. ಸೊ ನನಗೂ ಸಹ ಎಲ್ಲರಿಗೂ ಸಹ. ಸೊ ನನ್ನ ಫೇವ್ರೇಟ್ ಸಾಂಗ್ ಇದು. ಸೊ 100% ನಿಮ್ಮಷ್ಟು ನಾನು ಭಾವುಕನಾಗಿದ್ದೀನಿ. ನೋಡೋಣ ಈ ಸಾಂಗ್ ಎಲ್ಲಿ ತೊಗೊಂಡೋಗುತ್ತೆ. ಇವರೆಲ್ಲ ಒಳ್ಳೆ ಐಡಿಯಾ ಇದೆ ಆ್ಯಕ್ಚುಲಿ. ಎಲ್ಲರೂ ರೀಲ್ಸ್ ಮಾಡಿದ್ರೆ ಐ ಥಿಂಕ್ ದಿಸ್ ಸಾಂಗ್ ವಿಲ್ ಗೋ ಸಮ್ವೇರ್. ಥ್ಯಾಂಕ್ ಯು. ಹುಂಬಾಳೆಯಿಂದಲೇ ಯೂಶಲಿ ಮಾಡೋದು. ಮ್ಯಾಕ್ಸಿಮಮ್ ಇರುತ್ತೆ. ನಿಮಗೆ ಗೊತ್ತು ಒಂದು ದೊಡ್ಡ ರಿಲೀಸ್ ಹೆಂಗಿರುತ್ತೆ ಅಂತ. ಸೊ ಅಷ್ಟು ದೊಡ್ಡ ರಿಲೀಸ್ ಇರುತ್ತೆ. ಅದು ಡೈರೆಕ್ಟ್ ಹೇಳಬೇಕು. ಫಸ್ಟ್ ಸಿನಿಮಾ, ಮೊದಲನೇ ಹೆಜ್ಜೆ ಇವತ್ತು ನಮ್ಮಲ್ಲೇ ಇರಬೇಕದು. ಅದು ಕನ್ನಡಿಗರಿಗೆ ಇರಬೇಕು, ಕನ್ನಡ ಸಿನಿಮಾನೇ ಆಗಿರಬೇಕು. ಸೊ ಅದು ಕನ್ನಡದಲ್ಲೇ ಮೊದಲನೇ ಹೆಜ್ಜೆ ಇಡಬೇಕು, ಈ ಜನಕ್ಕೆ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದಿದ್ದು. ಯಾಕಂದರೆ ಈ ಕುಟುಂಬನ ನಿಮಗೆ ಗೊತ್ತು, 5 ದಶಕಗಳಿಂದ ಹರಿಸ್ತಾ ಇರೋದು ಕನ್ನಡಿಗರು, ಬೆಂತಡ್ತಾ ಇರೋದು ಕನ್ನಡಿಗರು. ಸೊ ಆ ಕನ್ನಡಿಗರಿಗೆ ಈ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದು. ಬೇರೆ ಭಾಷೆಗಳಲ್ಲಿ ಅದು ಪ್ರಾಬಬ್ಲಿ ಇಲ್ಲಿನ ಒಂದು ರಿಯಾಕ್ಷನ್ ಮೇಲೆ ಪ್ರಾಬ್ಲಿ ಅವ್ರಿಗೆ ಪ್ಲ್ಯಾನ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡಿಲ್ಲ. ಕಾರಣ ಇದು ಪ್ರತಿ ಕನ್ನಡದ ಮನಗಳಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಅಂತ ನಾವು ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದೀವಿ. ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆ? ಹೌದು, ಅದು ಕಲೆಕ್ಟಿವ್ ಡಿಸಿಷನ್ ಅಲ್ಲಿ ಮಾಡಬೇಕು ಅಂತ. ಟಗರು ಲಾಸ್ಟ್ ಆಗಿತ್ತಂತಲ್ಲಿ. ಸೊ ಮತ್ತು ಆ ಜನಗಳ ಪ್ರೀತಿ ವಿಶ್ವಾಸ ಅದು ಎಂಟೈರ್ ಕರ್ನಾಟಕ ಇದೆ, ಬಟ್ ಆದರೂ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಟೀಮ್ನ ಡಿಸಿಷನ್ ಆಯಿತು. ಸೊ ಎಲ್ಲರೂ ಖುಷಿಯಿಂದ ಒಪ್ಪಿ ಅದನ್ನು ಪ್ರೊಡಕ್ಷನ್ ಕೂಡ ಅದನ್ನ ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸಿದೆ. ಸೊ 23ಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಹೊಸಪೇಟೆಯಲ್ಲಿ ನಡೆಯುತ್ತೆ. ಸಂತೋಷ್ ಸರ್, ನೀವು ಆಲ್ರೆಡಿ ಅಂದರೆ ಸ್ಟಾರ್ಸ್ ಜೊತೆ ಮಾಡಿದ್ರಿ, ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ ಜೊತೆ ಮಾಡಿದ್ರಿ. ಇದು ಒಬ್ಬ ಹೊಸ ಹೀರೋ ಅಕೌಂಟ್ ಮಾಡ್ತಾ ಇರೋದು. ಹೀರೋಯಿಸಮ್ನ ಹೆಂಗೆ ತೋರಿಸಿದ್ದೀರಿ ಅಂತ. ಯಾಕೆಂದರೆ ಒಬ್ಬ ಹೊಸಬ್ರನ್ನ ತುಂಬ ಜಾಸ್ತಿ ತೋರಿಸಿದ್ರು ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅನ್ನೋದೊಂದು ಇರುತ್ತೆ. ಸೊ ಹೆಂಗೆ ಅಂದರೆ ಸ್ಟಾರ್ಸ್ನ ತೋರ್ಸಂಗೂ ತೋರ್ಸೋಕ್ಕಾಗಲ್ಲ. ಸೊ ಹೀರೋಯಿಸಮ್ ಅನ್ನೋದನ್ನ ಹೆಂಗೆ ತೋರಿಸಿದ್ದೀರಾ, ಅದೇನಾದರೂ ಹೇಳ್ಬೋದ ಅಂತ? ಹೌದು, ಇದರಲ್ಲಿ ಏನಾಗಿದೆ ಅಂದರೆ ನೀವು ಹೇಳಿದ್ದು ಕರೆಕ್ಟು. ಇದರಲ್ಲಿ ಪಾತ್ರನೇ ಯುವ ಅಂತ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರನೇ ತುಂಬ ಸ್ಟ್ರಾಂಗ್ ಪಾತ್ರ, ಅಂದರೆ ತುಂಬ ವೈಬ್ರೆಂಟ್ ಪಾತ್ರ ಅದು. ಸೊ ಆ ಪಾತ್ರದ ವೈಬ್ರೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಇಂಟೆನ್ಸಿಟಿನ, ಅಷ್ಟು ಒಂದು ಆ್ಯಕ್ಷನ್ನ, ಒಂದು ಮೋಲ್ಡನ್ನ ಅಲ್ಲಿಗೆ ನಾವು ಸೀಮಿತ ಮಾಡಿದ್ದೀವಿ. ಸೊ ಇದು ಆ ಪಾತ್ರ, ಇದು ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್, ಒಂದು ಪಾತ್ರದ ಸುತ್ತ ನಡೆಯುವಂಥ ಕತೆ. ಸೊ ಆ ಇಂಟೆನ್ಸಿಟಿ ನಿಮಗಿರ್ತದೆ. ಒಂದು ಯೂತಲ್ಲಿ ಒಂದು ರೇಜ್ ಇರುತ್ತೆ ಗೊತ್ತಾ. ಸೊ ಆ ರೇಜ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಟಾರ್ಡಮ್ ಅಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ರೇಜ್. ಸೊ ಆ ರೇಜ್ನ ತುಂಬ ಚೆನ್ನಾಗಿ ಇದರಲ್ಲಿ ಪೋರ್ಟ್ರೇ ಮಾಡಿದ್ದೀವಿ. ಅದು ಪ್ರಾಬಬಲಿ ಎಲ್ಲ ಯೂತ್ಗೂ ಕನೆಕ್ಟ್ ಆಗುತ್ತೆ ಆ ರೇಜ್. ಸೊ ಯೂತ್ ಅಂದಮೇಲೆ ಆ ರೇಜ್ ಇರಲೇಬೇಕು. ಕಾಲೇಜ್ ಡೇಸಲ್ಲಿ ಕಾಲೇಜಲ್ಲಿ ನಡೆಯೋ ಜಗಳಗಳಾಗ್ಬೋದು, ಗ್ಯಾಂಗ್ ವಾರ್ಗಳಾಗ್ಬೋದು, ಆ ಥರ ಎಷ್ಟೋ ಕಾಲೇಜ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದ್ದಾವೆ. ಅಲ್ಲಿ ತುಂಬ ವೈಬ್ರೆನ್ಸ್ ಇರುತ್ತೆ, ತುಂಬ ರೇಜ್ ಇರುತ್ತೆ.
ಅದನ್ನು ತುಂಬ ಲೌಡಾಗಿ ಹೇಳಿದ್ದೀವಿ. ಆ ಥರ ಟ್ರೀಟ್ಮೆಂಟ್ ಆಗಿದೆ. ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಸಿನಿಮಾ ಅದೊಂದು ಪಾತ್ರಕ್ಕೆ ಸೀಮಿತ ಆಗಿದ್ದೀವಿ. ಸೊ ಪಾತ್ರ ಬಿಟ್ಟು ಹೊರಗಡೆ ಬಂದಿಲ್ಲ. ಆ ಪಾತ್ರ ಏನೇನು ಮಾಡಬೇಕು, ಅದು ಯಾವ ರೇಂಜ್ಗೆ ಹೋಗ್ಬೇಕು, ಅದ್ರ ಸುತ್ತ ಅಷ್ಟು ದೊಡ್ಡ ಚಾಲೆಂಜಸ್ ಕಥೆಯಲ್ಲಿ ಬಿಲ್ಡ್ ಆಗಿರೋದ್ರಿಂದ ಆ ಪಾತ್ರವನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀವಿ. ನನಗೇನೋ ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು. ಕಾರಣ ಏನಂದರೆ, ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡು ಬಂದಿರೋ ಹೀರೋ, ಅದು ಹೊಸ್ದು ನನಗೆ. ನಾನು ಇಲ್ಲಿವರೆಗೂ ನೋಡಿರಲಿಲ್ಲಲ್ಲ ಯಾರು, ಅಂದರೆ ಈ ಥರ ಒಂದು ಗೆಟಪ್ಪಲ್ಲಿ ಯಾರೂ ಇರಲಿಲ್ಲ. ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಹೊಸ್ದು ಅನ್ಸೋದು. ಆಮೇಲೆ ಕಣ್ಣು ತುಂಬ ಚೆನ್ನಾಗಿದೆ ಗುರುದು, ವೆರಿ ಇಂಟೆನ್ಸ್ ಐಸು. ಬಟ್ ಆ್ಯಕ್ಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಯ್ತು ನನಗೆ. ಅಂದರೆ ಟ್ರೈನ್ ಆಗಿದ್ರು ಎಲ್ಲವೂ ನಾನು ವೀಡಿಯೋಗಳು ನೋಡಿದ್ದೆ. ಬಟ್ ಅದು ಸ್ಪಾಟಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್, ಆಡಿಯನ್ಸ್ಗೂ ತುಂಬ ಒಳ್ಳೆ ಕಿಕ್ ಇರುತ್ತೆ ಆ್ಯಕ್ಷನಲ್ಲಿ. ಆ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಒಬ್ಬನೇ ಶಿವಲ್ಲಿ ಒಂದು ಹೈಲೈಟ್ ಬಿಟ್ಟಿಲ್ಲ ನಾವು. ನುಂಚಾಕ್ ಇಟ್ಕೊಂಡು 2 ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಹೈಲೈಟ್ ಆಗುತ್ತೆ. ಅದು ಥಿಯೇಟ್ರಿಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗೊಂದು ಇಂಡಿವಿಜುವಾಲಿಟಿ ಇದೆ. ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶೋರಿಲ್ ಆಗ್ಬೋದು, ಹಾಡು ನೋಡಿದಾಗ ಶಿವಣ್ಣನೂ ಅದೇ ಅಂದರು, ಇಲ್ಲ ಇಂಡಿವಿಜುವಾಲಿಟಿ ಇದೆ ಸಂತೋಷ್ ಗುರುಗೆ ಅಂತ. ನನಗೂ ಅದೇ ಅನಿಸಿದ್ದು. ಆ ಇಂಡಿವಿಜುವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ, ಆ ನೆರಳನ್ನ ನಮ್ಮ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ, ಜನರ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ. ಬಟ್ ಗುರು ಯಾರನ್ನೂ ಇಮಿಟೇಟ್ ಮಾಡಿಲ್ಲ. ನನಗೆ ತುಂಬ ಖುಷಿಯಾಗಿದೆ, ಅದೇ ಇಮಿಟೇಷನ್ ಇಲ್ಲ. ಸೊ ಇದು ಒಂದು ಓನ್ ಸ್ಟೈಲ್ ಇದೆ. ಅದರಲ್ಲಿ ನೆರಳು ಕಾಣುತ್ತೆ, ಶ್ಯಾಡೋಸ್ ಇರ್ತವೆ, ಅದು ನೀವು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ಬಟ್ ಹಿ ಹ್ಯಾಸ್ ಮೇಂಟೈನ್ಡ್ ಹಿಸ್ ಇಂಡಿವಿಜುವಾಲಿಟಿ. ನಾನು ಮುಂಚೆಯಿಂದ ಗುರು ಅಂದು ಅದು ತೆರೆಗೆ ಯುವರಾಜ್ ಆಗಿದೆ, ನನಗೆ ಗುರುನೇ ಆಗ್ಬಿಟ್ಟಿದೆ. ಹಾಂ ಸರ್, ಅಫ್ಕೋರ್ಸ್ ನಾನು ಐ ಹ್ಯಾವ್ ಎಂಜಾಯ್ಡ್ ಲಾಟ್. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನೋಡ್ತೀನಲ್ಲ, ಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ, ಎಮೋಷನ್ ಸೀಕ್ವೆನ್ಸಲ್ಲಿ ಎಲ್ಲನೂ ತುಂಬ ಮನಸ್ಸಿಗೆ ನಾಟುತ್ತೆ. ಆ್ಯಂಡ್ ಐ ವಿಶ್ ಹೀಲ್ ಬಿ ಸ್ಟಾರ್ ಇನ್ ಫಸ್ಟ್ ಹಾಫ್. ನನಗೆ ಮನಸ್ಸಿಗೆ ಗೊತ್ತದು. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಎಮೋಷನ್ ಸೀಕ್ವೆನ್ಸನ್ನು ಸಹಿತ. ನಾನು ಆ್ಯಕ್ಚುಲಿ ಆ್ಯಕ್ಷನ್ಸ್ ಗೊತ್ತಿತ್ತು, ಯಾಕಂದರೆ ನಾನು ಒಂದು ಟೀಸರ್ ನೋಡಿದ್ದೆ ಗುರು ಅವ್ರದ್ದು. ಬಟ್ ನಾನು ಎಮೋಷನ್ ನೋಡಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಓ, ಎಮೋಷನ್ಸು ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನ್ನ ಬರ್ಡನ್ ಕಮ್ಮಿ ಆಯಿತು ಸರ್. ಇಲ್ಲಾಂದರೆ ನಾನು ಹೊಡಿ ಇನ್ನೂ ಹೊಡಿಬೇಕು ಹಾಗೆ ಇರುತ್ತೆ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ. ಆ್ಯಂಡ್ ಸರ್, ಎಲ್ಲನೂ ದೇವರ ಆಶೀರ್ವಾದ ಸರ್. ಆ ಟೈಮಲ್ಲಿ ಆ ಸಿನಿಮಾಗಳಿಗೆ ಆ ಮ್ಯೂಸಿಕ್ ಮಾಡೋಕ್ಕೆ ಆ ಪ್ರೇರಣೆ ಸಿಕ್ಕಿದೆ. ಸೊ ಅದು ನನಗೆ ಸಿಕ್ಕಿದೆ ಅನ್ನೋದು ನನ್ನ ಲೆಕ್ಕ ಅಷ್ಟೇ ಸರ್. ಒಂದು ಕೋಇನ್ಸಿಡೆನ್ಸ್ ಅಂದರೆ, ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ್ ಮ್ಯೂಸಿಕ್, ಗುರುದ್ ಮೊದಲನೇ ಸಿನಿಮಾನು ಅಜನೀಶ್ ಮ್ಯೂಸಿಕ್. ಪ್ರಾಬಬ್ಲಿ ನನಗೇನು ಅನ್ಸುತ್ತೆ, ಗುರು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವರು, ನಾವು ಎಲ್ಲರಿಗೂ ಅವ್ರ ಜೊತೆ ಒಂದು ಬಾಂಡ್ ಇದೆ. ಈಗ ಶ್ರೀಶಾನು ಜೇಮ್ಸ್ ಒಂದು ಆ್ಯಕ್ಷನ್ ಅವರೇ ಮಾಡಿದ್ರು, ವಿಶ್ವಾಸ್ ಯುವರತ್ನ ಪೂರ್ತಿ ಮಾಡಿದ್ರು. ಸೊ ನಮ್ಗೆ ಹೆಂಗಾಯ್ತಂದರೆ ಅದೊಂದು ತುಂಬ ಒಂದು ಮೆಮೊರಬಲ್ ಇದಾಗೋಯ್ತು. ಸೊ ಪ್ರಾಬ್ಲಿ ಅವರೇ ಬೆಸ್ತೋದಂಥ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲಿ ನಮ್ಗೆ ಅನ್ಸುತ್ತಿಲ್ಲ, ಅವರೇ ಬೆಸ್ತಿರೋ ಸಂಬಂಧ ಇರ್ಬೋದು. ಯಾಕಂದರೆ ಹೊಂಬಾಳೆ ಜೊತೆನೂ ಅವ್ರದ್ದು ಅಷ್ಟು ದೊಡ್ಡ ಜರ್ನಿ ಇತ್ತು. ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಫಿಲ್ಮು ಕಾಸ್ಟ್ಯೂಮ್ ಮಾಡಿರೋದು. ಸೊ ಪ್ರಾಬ್ಲಿ ಅದು ಇಲ್ಲ, ಅದು ಅವರೇ ಬೆಸ್ತೋದು ಬಂಧ ಇರ್ಬೋದು, ಅನುಬಂಧ ಇರ್ಬೋದು ಅಂತ ನಮಗೆ ಅದೊಂದು ಕಾಡೋ ಅಂಥ ವಿಷಯನೇ. ಯಾವಾಗ ಪ್ರಾಬಬ್ಲಿ ಅದು ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀರಾ. ನನಗೇನು ಅನ್ಸುತ್ತೆ, ಅವರೊಂದು ದಾರಿ ತೋರಿಸಿದ್ದಾರೆ ಅಂತ, ಯಶ್ ಆನ್ ದ ವೇ, ಹಿಂಗೆ ನಡಿಬೇಕು, ಹಿಂಗಿರಬೇಕು ಅಂತ. ಪ್ರಾಬಬ್ಲಿ ಆ ದಾರಿನಲ್ಲಿ ಸುಮಾರು ಜನ, ಈಗ ನೋಡಿ ನಾಡಿದ್ದು ಅವ್ರ ಬರ್ತ್ಡೇ ಸ್ಫೂರ್ತಿ ದಿನ ಅಂತ ನಾವು ಆಚರಿಸ್ತೀವಿ. ಸುಮಾರು ಯೂತೂ ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆ್ಯಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ. ನೀವು ಯಾರೇ ನೋಡ್ಬೋದು, ಬಿಗ್ ಬಾಸಲ್ಲಿ ಗೆದ್ದರು, ಇನ್ನೆಲ್ಲೋ ಗೆದ್ರೂ ಬಂದು ಗೆದ್ದವರೆಲ್ಲ ಬಂದು ಅವರ ಒಂದು ಪುಣ್ಯ ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ನನಗೇನು ಅನ್ಸುತ್ತೆ ಅಂದರೆ ಆ ಒಂದು ಇನ್ಸ್ಪಿರೇಷನ್. ಸೊ ಅದು ಯೂತ್ಗೆ, ಇವತ್ತು ಯೂತಲ್ಲಿರೋ ಆ ಸ್ಪೀಡು, ರೇಂಜ್, ಆ್ಯಟಿಟ್ಯೂಡಲ್ಲಿ ಎಲ್ಲೋ ಒಂದು ಕಡೆ
ಆ ಸೌಮ್ಯತೆ, ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅನಿಸುತ್ತೆ. ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ, ಆ ದಾರಿಲಿ ಸುಮಾರು ಜನ ಹೋಗ್ತಿದ್ದಾರೆ, ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ. ಜಾಕಿ ಮೂವಿನ ಸಿಕ್ಕಾಪಟ್ಟೆ ಸರಿ ನೋಡಿದ್ದೀನಿ. ಇವತ್ತು ನೋಡಿಲ್ಲ ಏನು, ಇಡೀ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ ಸಿನಿಮಾ ನೋಡೋಕ್ಕೆ. ಬೆಳಗ್ಗಿಂದ ಒಂದು ಸ್ವಲ್ಪ ಪ್ರಮೋಷನ್ ವರ್ಕೇ ಇತ್ತು, ನೋಡ್ತೀವಿ. ಭಾನುವಾರ ನೋಡ್ತಿದ್ದೀವಿ. ಅಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇತ್ತು, ನಾನು ಪ್ರಿಪೇರ್ ಆಗ್ತಿದ್ದೆ, ಯಾರಿಗೂ ಹೇಳಿರ್ಲಿಲ್ಲ. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಸಿನಿಮಾಗೆ ಬರಬೇಕು ಅಂತ. ನೋಡಿಲ್ಲ ಸಾಂಗ್, ಅಂದ್ರೆ ಎಲ್ಲರೂ ಏನೇನು ನೋಡಿದಾರೆ ಅಷ್ಟನ್ನೇ ಅವರು ನೋಡಿರೋದು. ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರಿಗೆ ತುಂಬಾ ಆಸೆ. ನಾನು ತುಂಬಾ ಕೇಳಲ್ಲ, ನನಗೂ ಕೇಳಕ್ ಒಂಥರ ಭಯ ಅಷ್ಟೇ. ಬಟ್ ಖುಷಿ ಪಡ್ತಾರೆ, ಅವ್ರಲ್ಲಿ ಖುಷಿನ ಕಾಣಿಸ್ತಿದೆ ನನ್ಗೂ. ಅಂದ್ರೆ ಅವರು ಸಿನಿಮಾ ಕಾಯ್ತವ್ರೆ, ಅಂದ್ರೆ ಸಾಂಗ್ಸ್ ಎಲ್ಲ ನೋಡಿದಾರೆ, ಎಲ್ರು ಇಷ್ಟ ಆಗ್ತಿರೋದನ್ನ ಅವ್ರು ಖುಷಿ ಕೊಡ್ತಿದೆ. ರಿಲೀಸ್ಗೂ ಕಾಯ್ತಾರೆ ಅವರು. ನಾನು ಅವ್ರು ಹೇಗಂತಾರೆ, ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಹೇಳಿಲ್ಲ ಅವ್ರ ಪ್ರೀತಿ ಹೆಂಗಿದೆ ಅಂತ ಹೇಳಿದ್ರೆ, ಪ್ರತಿ ಸಾಂಗ್ ರಿಲೀಸ್ ಆದಾಗ ಫೋನ್ ಮಾಡಿ ಕೇಳ್ತಾರೆ ಹೆಂಗಿದೆ, ಇಷ್ಟ ಆಯ್ತಾ. ಇವಾಗ ಅವ್ರ ಫೋನ್ ಇತ್ತು, ಪ್ರೆಸ್ ಮೀಟಲ್ಲಿ ಇದ್ದೀನಿ ಅಂತ ಎತ್ತಿಲ್ಲ ನಾನು. ಸೊ ಅಪ್ಪನ ಪ್ರೀತಿ ಹಿಂಗೆ ಕಾಣುತ್ತೆ ನೋಡಿ. ಇಲ್ಲ, ಗುರು ಅವ್ರ ಜೊತೆ ಕೆಲಸ ಮಾಡ್ತಾರೆ. ಹಂಗಂದ್ರೆ ಲಾಂಚ್ ಮಾಡ್ತಿದ್ದೀವಿ, ಇನ್ನು ಯಾವುದೇ ಫೀಲ್ ಬರಲಿಲ್ಲ. ಅಂದ್ರೆ ಅವ್ರ ಜೊತೆ ಪ್ರೀ ಪ್ರೊಡಕ್ಷನ್ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ. ಅಂಡ್ ಆನ್ಸೆಟ್ ಬಂದಾಗ ಅವ್ರದ್ದೇನೋ ಹೊಸ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನಮಗೆ ಕೊಡಲಿಲ್ಲ ಅವರು. ಅಂದರೆ ಅವ್ರ ಪ್ರಿಪ್ರೇಷನ್ನು ಅದೆಲ್ಲ ಒಂದು ಮಟ್ಟಕ್ಕಿತ್ತು. ಹಾಗಾಗಿ ನಮಗೇನೋ ಅನ್ಕಂಫರ್ಟಬಲ್ ಆಗಿ ಅವ್ರಿಗೆ ನಾವೇನೋ ಹೇಳಬೇಕು ಆ ಪರಿಸ್ಥಿತಿ ಬರಲೇ ಇಲ್ಲ. ಎಲ್ಲ ಥರದಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಜೊತೆ ಹೆಂಗೆ ಕೆಲಸ ಮಾಡ್ತೀವಿ, ಆ ಹೀರೋ ಆ ಥರನೇ ಮಾಡಿದ್ದೀವಿ ನಾವು. ಇಲ್ಲ, ಈ ಸಿನಿಮಾ ವಿಜುವಲ್ ಒಂದು ಅಂದರೆ ಇಷ್ಟು ದಿವಸ ನೋಡ್ಕೊಂಡ್ ಬಂದಿರೋದಕ್ಕೂ ಈ ಸಿನಿಮಾಗೂ ಒಂದು ವ್ಯತ್ಯಾಸ ಅಂತೂ ಡೆಫಿನೆಟ್ಲಿ ಇದೆ. ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ಥರದಲ್ಲೂ, ಸೆಟ್ ವಿಚಾರದಲ್ಲಿರ್ಬೋದು, ಲೈಟಿಂಗ್ ವಿಚಾರದಲ್ಲಿರ್ಬೋದು, ಓವರ್ ಆಲ್ ಟೋನಿಂಗ್ ವಿಚಾರದಲ್ಲಿರ್ಬೋದು, ಎಲ್ಲ ಥರದಲ್ಲೂ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಸೆನ್ಸಾರ್ UA ಸರ್, UA ಸರ್. UA ಅಲ್ವಾ, ಇನ್ನೊಂದು YA ಆಡ್ ಮಾಡ್ಬೇಕಂತ ಸರ್. ಥ್ಯಾಂಕ್ ಯು. ನಿಮ್ಮ ಸಹಕಾರ ಪ್ರೀತಿ ಹೀಗೆ ಇರಲಿ. 21 ಟ್ರೈಲರ್ಗೂ ನಿಮ್ಮ ಸಹಕಾರ ಇರಲಿ. 23 ಹೊಸಪೇಟೆಯಲ್ಲೂ ನಿಮ್ಮ ಜೊತೆಲೆ ನಿಮ್ಮ ಸಮ್ಮುಖದಲ್ಲೇ ನಡೆಯುತ್ತೆ. ಎಲ್ಲರೂ ಬಂದು ಹರಿಸಿ ಈ ಸಿನಿಮಾನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.